ಓಂ ಸಾಯಿ. ಬಾಬಾರವರ ಲೀಲೆಗಳನ್ನು ನೀವು ಪ್ರತಿದಿನ ಕೇಳುವುದರಿಂದ ಮತ್ತು ಭಕ್ತಿಭಾವದಿಂದ ನೆನೆದರೆ ಅದು ಪರಬ್ರಹ್ಮನಲ್ಲಿ ಲೀನವಾಗದಂತೆ ಮನಸ್ಸಿನ ಚಂಚಲೆ ದೂರವಾಗುತ್ತದೆ ಮತ್ತು ನಿಮ್ಮನ್ನು ಸಂಸಾರದ ಬಂಧನದ ಹೆದರಿಕೆಯಿಂದ ತಪ್ಪಿಸಿ ಧಾರ್ಮಿಕ ಪಥದೆಡೆಗೆ ಸಾಗಿಸುತ್ತದೆ. ನೀವು ಪರಿಶುದ್ಧರಾಗಬಹುದು ಮತ್ತು ನೀವು ಎಲ್ಲಿಯೇ ಇರಿ, ಯಾವುದೇ ಕೆಲಸ ಮಾಡುತ್ತೀರಿ, ನಿಮ್ಮ ಮನಸ್ಸನ್ನು ಸಾಯಿಯವರಲ್ಲಿ ಇಟ್ಟರೆ ಅವರು ಖಂಡಿತವಾಗಿಯೂ ನಿಮ್ಮನ್ನು ಆಶೀರ್ವದಿಸುವರು. ಬಾಬಾರವರನ್ನು ಅರಿಯಲು ಸುಲಭ ಸಾಧನ ಎಂದರೆ ಇದೆ. ಎಲ್ಲರೂ ಇದನ್ನು ಅಭ್ಯಾಸ ಮಾಡಲು ಸಾಧ್ಯವಿಲ್ಲ. ಕಾರಣ ಭಗವಂತನ ದಯೆ ಇಲ್ಲದೆ ನಮಗೆ ಸಂತರ ಕತೆ ಕೇಳುವುದು ಮನಸ್ಸು ಬರುವುದಿಲ್ಲ ಮತ್ತು ಈ ಸಾಯಿ ಕತೆ ಕೇಳಿದರೆ ಅವರೊಡನೆಯೇ ಇದ್ದಂತೆಯೇ. ಸಂತರೊಡನೆ ಇರುವುದು ಬಹುಮುಖ್ಯವಾದದ್ದು. ಈ ಸಾಯಿ ತಮ್ಮ ಜೊತೆ ಯಾವಾಗಲೂ ಇರಿಸಿಕೊಂಡಿರುತ್ತಾರೆ. ಇದು ನಿಮ್ಮ ದೇಹ ಸ್ಮೃತಿಯನ್ನು ತಪ್ಪಿಸಿ ಅಹಂಭಾವವನ್ನು ತೆಗೆದೊಗೆದು ಜನನ ಮರಣಗಳಿಂದ ನಿಮ್ಮನ್ನು ವಿಮುಕ್ತ ಮಾಡಿ ಹೃದಯದ ಎಲ್ಲ ಗಂಟುಗಳನ್ನು ತೆಗೆದು ಎಲ್ಲ ಶುದ್ಧವಾಗಿ ಮಾಡುತ್ತದೆ. ಅಂದರೆ ಶುದ್ಧ ಚೈತನ್ಯವಾದ ಆ ವಾಸುದೇವನಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗುತ್ತದೆ. ಇಂಥ ಭಾಗ್ಯ ನಿಮಗೆ ಶ್ರೀಮನ್ನಾರಾಯಣನ ಜೊತೆ ಇರುವ ಭಾಗ್ಯ ಕೂಡ ಸಿಗುತ್ತದೆ. ನಿಸ್ವಾರ್ಥಿಗಳನ್ನಾಗಿ ಮಾಡಿ ನಿಮ್ಮನ್ನು ಧಾರ್ಮಿಕ ಪಥದೆಡೆಗೆ ಸಾಗಿಸುತ್ತದೆ. ಯಾರು ದುಃಖದಿಂದ ನೊಂದಿರುತ್ತಾರೋ, ಪ್ರಾಪಂಚಿಕ ಜೀವನದಲ್ಲಿ ಜಿಗುಪ್ಸೆಯನ್ನು ಹೊಂದಿರುತ್ತಾರೋ ಅಂಥವರಿಗೆ ಇದು ಶಾಂತಿ ಮತ್ತು ಸಂತೋಷವನ್ನು ಕೊಡುತ್ತದೆ. ಬಾಬಾರವರ ಲೀಲೆಗಳನ್ನು ಕೇಳಿದರೆ ನೆಮ್ಮದಿ ಸಿಗುತ್ತದೆ ಮತ್ತು ಅವರಿಗೆ ಪಾರಮಾರ್ಥಿಕ ವಿಷಯಗಳಲ್ಲಿ ಅರಿವನ್ನು ಉಂಟು ಮಾಡುತ್ತದೆ. ವೇದಗಳಂತೆ ಅಭಿರುಚಿ ಮತ್ತು ಬೋಧಪ್ರದವಾದ ಶ್ರೀಯವರ ಲೀಲೆಗಳನ್ನು ಉಪದೇಶಗಳನ್ನು ಶ್ರದ್ಧೆಯಿಂದ ಕೇಳಿದರೆ ಅವರ ಅಭಿಷ್ಟಗಳು ಎಲ್ಲ ನೆರವೇರುತ್ತದೆ. ಕೆಲವರಿಗೆ ಬಾಬಾರವರು ಇದ್ದಾಗ ಅವರ ದರ್ಶನವನ್ನು ನೋಡಲು ಆಗಲೇ ಇಲ್ಲ ಮತ್ತು ಈಗಲೂ ಶಿರಡಿಗೆ ಹೋಗದೇ ಇರುವ ಎಷ್ಟೋ ಜನರಿದ್ದಾರೆ. ಅಂಥವರು ಶ್ರೀಯವರ ಕಥೆಗಳನ್ನು ಕೇಳುವುದರಿಂದ ಶ್ರೀ ಸಾಯಿಬಾಬಾರವರ ದರ್ಶನವಾದಷ್ಟೇ ಪುಣ್ಯ ಸಿಗುತ್ತದೆ ಮತ್ತು ನಮಗೆ ಇಹಪರಗಳ ಎರಡರಲ್ಲೂ ಸಂತೋಷವನ್ನು ದೊರಕಿಸಿಕೊಡುತ್ತಾರೆ. ಅವರು ನಮ್ಮನ್ನು ಮೃತ್ಯುವಿನ ದವಡೆಯಿಂದ ಪಾರು ಮಾಡುತ್ತಾರೆ, ರೋಗಗಳು ವಾಸಿಯಾಗುವಂತೆ ಮಾಡುತ್ತಾರೆ. ಲೀಲೆಗಳನ್ನು ಕೇಳುವುದರಿಂದ ನಮ್ಮ ಹೃದಯದಲ್ಲಿ ನಂಬಿಕೆ ಉಂಟಾಗುತ್ತದೆ, ನಮ್ಮ ಅಭಿಲಾಷೆಗಳೆಲ್ಲವೂ ಈಡೇರಿಸುತ್ತಾರೆ, ಸ್ವಾನುಭಾವ ಮತ್ತು ಪರಮ ಸುಖವನ್ನು ಹೊಂದಬಹುದು. ಆದ್ದರಿಂದ ನಾವು ಶ್ರೀ ಸಾಯಿ ಲೀಲೆಯವರನ್ನು ಕೇಳೋಣ, ಕಥೆಗಳನ್ನು ಕೇಳಿ ಧನ್ಯರಾಗೋಣ. ಓಂ ಸಾಯಿರಾಮ್.